ಕಳೆದ ಕೆಲವು ದಿನಗಳ ಹಿಂದೆ ಈ ಅವಿವೇಕಿಗಳು, ಅಯೋಗ್ಯರು, ನಾಲಾಯಕಗಳು, ನಾಚಿಕೆಗೆಟ್ಟ ಕೆಲವು ಬೈಕ್ ಟ್ಯಾಕ್ಸಿ, ಅನಧಿಕೃತ ಬೈಕ್ ಟ್ಯಾಕ್ಸಿ ಏನು ಬೆಂಗಳೂರು ನಗರದಲ್ಲಿ ಒಂದು ಬೇರೂರಿದೆ, ಅದರ ವಿರುದ್ಧವಾಗಿ ಸಾರಿಗೆ ಸಂಘಟನೆಗಳು ಕಳೆದ 8-10 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಆಟೋ ಸಂಘಟನೆ ಇರ್ಬೋದು ಮತ್ತು ಟ್ಯಾಕ್ಸಿ ಸಂಘಟನೆಗಳು ಇರ್ಬೋದು, ನ್ಯಾಯಾಲಯಕ್ಕೆ, ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಅವರು ಮಾಡ್ತಾ ಇರೋದು ಅನಧಿಕೃತ ಅಂಥೇಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಆದೇಶ ಕೂಡ ಬರಲಿದೆ ನ್ಯಾಯಾಲಯದಿಂದ. ಹಾಗಾಗಿ ಅವರು ಈ ಹಿಂದೆ ಏನು ಹೋರಾಟಗಳು ಮಾಡ್ತಿದ್ದಾಗ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು, ಅದರ ವಿರುದ್ಧವಾಗಿ ಕೂಡ ನಾವು ಸತತವಾಗಿ ಚಾಲಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ವಿ. ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ತೀರ್ಪು ಕೂಡ ನ್ಯಾಯಾಲಯದಲ್ಲಿ ಅವರ ವಿರುದ್ಧವಾಗಿ ಬರಲಿದೆ. ಹಾಗಾಗಿ ಅವರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಕೆಲವು ಸಂಘಟನೆಯ ಅಧ್ಯಕ್ಷರುಗಳನ್ನು ಕೊಲೆ ಮಾಡ್ತೀನಿ ಅಂತೇಳಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಚಾಟ್ ಮಾಡೋದು ನಮ್ಮ ಗಮನಕ್ಕೆ ಬಂದು ಅದನ್ನು ನಾವು ಕಾನೂನು ರೀತಿಯಲ್ಲಿ ಒಂದು ಅವರಿಗೆ ಪಾಠವನ್ನು ಕಲಿಸಬೇಕು ಮತ್ತು ಈ ರೀತಿಯಾಗಿ ಯಾವುದೇ ಹೋರಾಟಗಾರರ ಮೇಲೆ ಕಾನೂನು ಕ್ರಮ ಅಥವಾ ಕಾನೂನು ವಿರುದ್ಧವಾಗಿ ಅವರು ಭಾಗವಹಿಸಬಾರ್ದು, ಕಾನೂನು ವಿರೋಧ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತೇಳಿ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಹಾಗಾಗಿ ಮೊನ್ನೆ ಏನು ನಮ್ಮ ಪೀಸ್ ಆಟೋ ಸಂಘಟನೆ ಅಧ್ಯಕ್ಷರ ವಿರುದ್ಧವಾಗಿ ಒಂದು ವಾಟ್ಸಪ್ ಚಾಟ್ ಮಾಡಿದ್ರು, ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಅನಧಿಕೃತ ಬೈಕ್ ಟ್ಯಾಕ್ಸಿ ಚಾಲಕರು ಏನಿದ್ದೀರಾ, ದಯಮಾಡಿ ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಾವು ಎಲ್ಲ 8-10 ವರ್ಷಗಳಿಂದ ಸಂಘಟನೆಗಳನ್ನ ಮಾಡ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಏನಂದರೆ ಕಾನೂನಾತ್ಮಕವಾಗಿ ನಾವು ಮನಸ್ಸು ಮಾಡಿದ್ರೆ 2 ನಿಮಿಷ ಸಾಕು. ನೀವು ಬರೀ ವಾಟ್ಸಪ್ ಚಾಟ್ ಮಾಡಿದ್ರೆ ನಾವು ಮಾಡಿ ತೋರಿಸೋಷ್ಟು ಶಕ್ತಿ ನಮಗಿದ್ರೂ ಕೂಡ ನಾವು ಬೇಡ. ಯಾಕೆಂದರೆ ಕಾನೂನಿಗೆ ಗೌರವ ಕೊಟ್ಟು ನಾವು ಇಲ್ಲಿ ಗಂಟ ಬಂದಿದ್ದೀವಿ. ನಾನು ಹೇಳಿದ್ವಲ್ಲ, ನಾವೆಲ್ಲ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದೀವಿ. ನಮ್ಮನ್ನು ನಂಬಿಕೊಂಡು ಸಾವಿರಾರು ಜನ ಚಾಲಕರಿದ್ದಾರೆ. ಅವ್ರ ಪರವಾಗಿ ದಿನನಿತ್ಯ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾನು ಇವಾಗೂ ಕೂಡ ನಿಮ್ಗೆ ಅದೇ ಹೇಳೋದು, ಸರ್ಕಾರದಲ್ಲಿ ಕಾನೂನಲ್ಲಿ ನಿಮಗೆ ಗೌರವ ಇದ್ದರೆ ಹೋರಾಟ ಮಾಡಿ, ನಿಮಗೆ ಆದಂಥ ಶಕ್ತಿ ಇದ್ದರೆ ನೀವು ಅದನ್ನು ಜಾರಿ ಮಾಡಿಸ್ಕೊಂಡು ಬಂದು ಓಡಿಸಿ, ನಾವು ನಿಮ್ಮ ಪರವಾಗಿ ನಿಲ್ತೀವಿ. ಅದನ್ನು ಬಿಟ್ಟು ಇಂಥ ಅವೈಜ್ಞಾನಿಕವಾಗಿ ಅವಿವೇಕಿಗಳ ರೀತಿ, ಅಯೋಗ್ಯರ ರೀತಿ, ದುಷ್ಟರ ರೀತಿ ವರ್ತನೆ ಮಾಡೋದನ್ನು ಬಿಡಬೇಕು ಅಂತ ಹೇಳ್ತಾ ನಾನು ಇವಾಗ ಮಾತು ಮುಗಿಸ್ತಾ ಇದ್ದೀನಿ. ಸಾರಥಿ ಶಬರಿನಾಥ್ ಅಂತ, ಕರ್ನಾಟಕ ಚಾಲಕರ ಯೂನಿಯನ್.